ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಮತ್ತೆ ತೋಟಕ್ಕೆ ಹೋಗಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಳ್ತೀನಿ, ಬಟ್ ಆಗೋದೇ ಇಲ್ಲ. ಏನಾದರೂ ಒಂದು ಮಕ್ಕಳು ಸ್ಕೂಲು ಅದು ಇದು ಕೆಲಸಗಳು, ಹಾಗಾಗಿ ನಾನು ಬೆಳಗ್ಗೆ ಎದ್ದ ತಕ್ಷಣ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಇವತ್ತು ನಾವು ಮೆಣಸಿನ ಸಸಿ ತಂದಿದ್ವಿ ನಿನ್ನೆ ಹೋಗಿ. ನಾನು ನಿನ್ನೆ ವೀಡಿಯೋದಲ್ಲಿ ಹೇಳಿದ್ದೆ ತಂದಿದ್ವಿ ಅಂತ, ಬಟ್ ತೋರ್ಸೋಕ್ಕಾಗಿರಲಿಲ್ಲ. ಹೋಗಿ ಮೆಣಸಿನ ಸಸಿ ತೊಗೊಂಬಂದಿದ್ವಲ್ಲ, ಅವನ್ನೇ ಇವತ್ತು ಸಸಿ ಹಾಕಿ ಬರೋಣ ಅಂತ ಅಂದರು. ಅದಕ್ಕೆ ಮತ್ತೆ ಹೋಗಿದ್ದೆ ನಾನು ಇವತ್ತು ತೋಟಕ್ಕೆ. ಏನಾರ ಈ ಥರ ತರಕಾರಿ ಏನಾರ ಈ ಥರ ಇದ್ದರೆ ಮಾತ್ರ ಹೋಗ್ತೀನಿ, ಇಲ್ಲಾಂದರೆ ಮನೆಯಲ್ಲೇ ಇರುವಂಥ ಕೆಲಸನ ಮಾಡ್ಕೊಂಡು ಹೋಗ್ತೀನಿ. ಇಲ್ಲ ಬ್ಲೌಸು ಈ ಥರ ಏನಾದರೂ ಹೊಲಿಯೋದು ಮಾಡ್ಕೊಂಡು ಹೋಗ್ತೀನಿ. ಬಟ್ ಏನೇನೋ ಪ್ರಯತ್ನ ಮಾಡ್ತಾಯಿದ್ದೀನಿ, ಬಟ್ ಏನೇ ಮಾಡೋಕ್ಕೋಗಿ ಸ್ವಲ್ಪ ಬಂಡವಾಳಗಳನ್ನು ಹಾಕಬೇಕಾಗತ್ತೆ. ಹಾಗಾಗಿ ಸುಮ್ಮನೆ ಇದ್ದೀನಿ ನಾನು ಕೂಡ. ಒಂದಿಷ್ಟು ಪ್ಲ್ಯಾನ್ಸ್ ಐತಿ, ಬಟ್ ಅವಕ್ಕೆ ಬಂಡವಾಳ ಹಾಕಬೇಕು. ಬಂಡವಾಳ ಹಾಕಿ ಮಾಡಿದರೆ ಯಾವುದಾದ್ರೂ ಸಕ್ಸಸ್ ಆಗುತ್ತೆ. ಈಗ ಒಂದನ್ನೇ ನಂಬ್ಕೊಂಡು ಕೂಡೋಕ್ಕಾಗಲ್ಲ. ಬಟ್ ನನ್ನದೇ ಆದಂಥ ಏನಾದರೂ ಮಾಡ್ಬೇಕು ಅನ್ನೋದೊಂದು ನನಗೆ ತುಂಬ ಇಷ್ಟ. ಬಟ್ ಅದ್ರ ಮುಖಾಂತರ ನಾನು ಮಾಡಬೇಕು ಅಂತ ಅಂದ್ಕೊಂಡೀನಿ. ನೋಡೋಣ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ನನ್ನ ಕೈಲಿ ಸಾಧ್ಯವಾದಷ್ಟು ನಾನು ಪ್ರಯತ್ನ ಪಡ್ತೀನಿ. ಮೆಣಸಿನ ಸಸಿ ಈ ರೀತಿ ಹಚ್ತಾಯಿದ್ದೀವಿ. ಎಲ್ಲೆಲ್ಲಿ ಹಸಿ ಇದೆಯೋ ಹಾಗೆ ಹಚ್ತಾಯಿದ್ದೀವಿ. ಎಲ್ಲಿ ಒಣಗೈತೆ ಅಲ್ಲಿ ಇದನ್ನು ಮಾಡ್ತಾಯಿದ್ದೀವಿ. ಅಂದರೆ ಈ ರೀತಿ ನೀರು ಹಾಕ್ಬಿಟ್ಟು ಅವರು ತೆಗ್ದು ಕೊಡ್ತಾರೆ, ನಾನು ಹಚ್ಕೊತ ಹೋಗೋದು, ಅವರು ಹಚ್ಚೋದು. ಒಟ್ಟಿನಲ್ಲಿ ಮಾಡ್ತಾಯಿದ್ದೀವಿ. ಏನೋ ಒಂದು ಒಟ್ಟು 2 ಟ್ರೈ ತಂದಿದ್ವಿ. 2 ಟ್ರೈ ಮತ್ತು 1 ಟೊಮೊಟೊ ಸಸಿ, 2 ಮೆಣಸಿನ ಸಸಿ ತಂದಿದ್ದು. ನಾನು ಫೋನ್ ಹಿಡ್ಕೊಂಡು ವೀಡಿಯೋ ಹಚ್ತಾ ಇದ್ದೀನಲ್ಲ, ಹಾಗಾಗಿ ಇದಾಗ್ತಾಯಿದೆ. ಇದು ಅಷ್ಟೇ. ಫೋನು ಹಿಡ್ಕೊಂಡಿದ್ದೆ. ಟ್ರೈಪಾಡ್ ಏನು ಒಯ್ದಿರಲಿಲ್ಲ. ಅಲ್ಲಿ ಹೊಲದಲ್ಲಿ ಎಲ್ಲಿಟ್ಟು ವೀಡಿಯೋ ಮಾಡೋದು ಅಂತಂದೇಳಿ ನಾನು ಹಂಗಾಗಿ ಏನೂ ಒಯ್ದಿರಲಿಲ್ಲ. ಅವರು ತೆಗೆದು ಹಚ್ಚೋದು, ನೀರು ಹಾಕೋದು ಅವರು ಮಾಡ್ತಾಯಿದ್ರು. ನಾನು ತಂದು ಕೊಡೋದು, ಹಚ್ಚೋದು ನಾನು ಮಾಡ್ತಾಯಿದ್ದೆ. ಮತ್ತು ಅದರಲ್ಲೂ ತೊಗರಿ ಗಿಡಗಳಿದ್ವು, ಅದಕ್ಕೂ ಕೂಡ ನೀರು ಬಿಡೋದು, ಈ ರೀತಿ ಕೆಲಸಗಳು ಅವ್ರಿಗೂ ಕೂಡ ಬಂದದ್ದಕ್ಕೂ ಹೆಲ್ಪ್ ಆಯಿತು ಅಂತಂದರು. ಒಬ್ಬರೇ ಮಾಡ್ತಾರಲ್ವ ಅಂದರೆ ಅಲ್ಲಿಯೂ ಅಷ್ಟೇನು ಕಷ್ಟ ಇಲ್ಲ ನಮಗಿಲ್ಲಿ. ತುಂಬ ಅಂದರೆ ಇದನ್ನೇ ಮಾಡಬೇಕು, ಮಾಡು ಅಂತ ಒತ್ತಾಯ ಮಾಡೋದಾಗಿರ್ಬೋದು, ಆ ರೀತಿ ಏನು ಮಾಡಲ್ಲ. ಅವರಂತೂ ಅಲ್ಲಿ ಸ್ವಲ್ಪ ಹಿಂದೆನೇ ಇರ್ತಿದ್ರು. ನಮಗೂ ಅದು ಮಾಡು ಇದು ಮಾಡು ಅಂತೇಳಿ ಏನಾದರೂ ಒಂದು ಹೇಳ್ತಾಯಿದ್ರು. ಹಂಗಾಗಿ ತುಂಬ ಬೇಜಾರೂ ಆಗೋದು. ಇಷ್ಟಪಟ್ಟು ಮಾಡ್ತಿದ್ವಿ ನಾವಲ್ಲಿ. ಇಲ್ಲೇನು ಅಷ್ಟು ಒತ್ತಡ ಏನಿಲ್ಲ. ಅವರು ನೀರು ಬಿಟ್ಕೊಂಡು ಬರ್ತಾಯಿದ್ದೆ ನೆನೆದಿರೋ ಕಡೆ. ಅವರು ಟೊಮೊಟೊ ಸಸಿ ತೊಗರಿ ಗಿಡದಲ್ಲಿ ಹಾಕ್ತಾ ಇರೋದು. ನಾನು ನೀರು ಬಿಟ್ಕೊಂಡು ಬರ್ತಾಯಿದ್ದೆ ಇವಕ್ಕೆಲ್ಲ. ಅಂದರೆ ನೆನೆದ್ರೆ ಸಸಿ ಟೊಮೊಟೊ ಸಸಿ ಇರ್ತವೆ ಅಂತಂದೇಳಿ ನಾನು ಇವಕ್ಕೂ ಬಿಟ್ಕೊಂತ ನಿನ್ನೆ ಸೊಪ್ಪಿನ ಮಡಿಗೆ ನೀರು ಬಿಡೋಕ್ಕಾಗಿರಲಿಲ್ಲ. ಬೀಜ ಒಂದು ಹಾಕಿಬಿಟ್ಟಿದ್ದೆ, ಮತ್ತು ಅವಕ್ಕೂ ಕೂಡ ನೀರು ಬಿಟ್ಟೆ. ಇವಕ್ಕೂ ನೀರು ಬಿಟ್ಟು ಅವಕ್ಕೂ ನೀರು ಬಿಟ್ಟು ಅಲ್ಲೇ ಊಟ ಮಾಡಿ ಮಧ್ಯಾಹ್ನ 1 ಗಂಟೆಗೆ ಬಂದೆ. ಯಾಕಂದರೆ ಮಧ್ಯಾಹ್ನ ಯಾಕೆ ನಾನು 1 ಗಂಟೆಗೆ ಬಂದೆ ಅಂದರೆ, ಆವಾಗ 3 ಗಂಟೆ ಕರೆಕ್ಟ್ ನನ್ನ ಮಗಳು ಬರ್ತಾಳೆ ಮನೆಗೆ. ಆಮೇಲೆ 4:15 ಇವ್ರು ನನ್ನ ಮಕ್ಕಳು ಬರ್ತಾರೆ. ಇದು ಬೇರೆ ರೋಡ್ ಅಲ್ವಾ, ಹಾಗಾಗಿ ನಾನು ಎಷ್ಟೊತ್ತಿದ್ರೂ 1 ಗಂಟೆ 2 ಗಂಟೆ ಅಷ್ಟರಲ್ಲಿ ಮನೇಲಿರಬೇಕು. ಹಾಗಾಗಿ ನಾನು ತೋಟದ ಕೆಲಸದ ಅವಾಯ್ಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಮಕ್ಕಳ ಕಡೆ ಸ್ವಲ್ಪ ಗಮನ ಕೊಡ್ತಾಯಿದ್ದೀನಿ. ಮತ್ತು ಸಾಯಂಕಾಲದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಂಡಕ್ಕಿ ಸ್ವಲ್ಪ ಮಂಡಕ್ಕಿ ಮಾಡೋಣ ಅಂತ, ಖಾರ ಮಂಡಕ್ಕಿ. ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಪುಟಾಣಿಗೆ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಇದನ್ನು ಮಿಕ್ಸಿಗೆ ಹಾಕಿ ಇಟ್ಕೊತಾ ಇದ್ದೀನಿ. ಹೋಗಿ ತೊಗೊಂಬಂದೆ. ಶೇಂಗಾ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವು ಇವೆಲ್ಲ ತೊಗೊಂಡಿದ್ದೀನಿ. ಇದನ್ನು ಹೋಗಿ ರುಬ್ಕೊಂಬರ್ತೀನಿ. ಈ ಪಾತ್ರೆಗೆ ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಕಾಯಿಸಿತ್ತು, ಹಾಗಾಗಿ ಪಾತ್ರೆ ಹಾಗಾಗಿದೆ. ಅದನ್ನು ಜಾಸ್ತಿ ಯೂಸ್ ಮಾಡಲ್ಲ. ಈ ರೀತಿ ಮಾಡಿದಾಗ ಮಾತ್ರ ಪಾತ್ರೆನ ಯೂಸ್ ಮಾಡೋದು, ಇಲ್ಲಾಂದರೆ ಅದನ್ನು ಯೂಸ್ ಮಾಡಲ್ಲ ಜಾಸ್ತಿ ನಾವು. ನೀರು ಕಾಯಿಸ್ಕೊಂಡಿದ್ರು, ಹಾಗಾಗಿ ಹಂಗಾಗಿದೆ. ಅದು ಏನೋ ಆಗಿಲ್ಲ. ಅದಕ್ಕೆ ಜೀರಿಗೆ, ಸಾಸಿವೆ, ಕರಿಬೇವು ಹಾಕಿ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಒಟ್ಟಿಗೆ ಹಾಕ್ತಾಯಿದ್ದೀನಿ. ನನಗೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಇರಬೇಕು, ದಪ್ಪ ಇದ್ದರೂ ಪರವಾಗಿಲ್ಲ. ಮಂಡಕ್ಕಿ ಮಾತ್ರ ಸ್ವಲ್ಪ ಜಾಸ್ತಿ ಇದ್ದರೆ ಟೇಸ್ಟ್ ತುಂಬ ಚೆನ್ನಾಗುತ್ತೆ. ಅಂದರೆ ಮಧ್ಯದಲ್ಲಿ ನಾನು ತಿಂತೀನಿ, ತುಂಬ ಇಷ್ಟ ನನಗೆ ಈ ಮಂಡಾಳಲ್ಲಿ ಹಾಕಿರೋವಂಥ ಬೆಳ್ಳುಳ್ಳಿ ಅಂದರೆ. ನಾನು ಅದಕ್ಕೆ ಆದಷ್ಟು ಜಾಸ್ತಿ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು ಪುಟಾಣಿ, ಮತ್ತು ನಾವು ಅಚ್ಚಗಡ್ಲೆ ಅಂತೀವಿ, ಮತ್ತು ನಾವು ಪುಟಾಣಿ ಅಂತೀವಿ ಅವಕ್ಕೆ. ನೀವೇನು ಅಂತೀರ? ಹುರ್ಗಡ್ಲೆ ಅಂತಾರೆ. ಒಂದಿಷ್ಟು ಹೆಸರುಗಳಲ್ಲಿ ಕರೀತಾರೆ ಅವನ್ನ. ಇದು ಸ್ವಲ್ಪ ಮೇಲ್ಗಡೆ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು ಕೈಯಲ್ಲಿ. ಅದನ್ನು ವೀಡಿಯೋ ಕರೆಕ್ಟಾಗಿ ಹಿಡ್ಕೊಳಕ್ಕಾಗಿಲ್ಲ. ಟ್ರೈಪಾಡ್ ಇದೆ, ಬಟ್ ಆ ಟೈಮ್ನಲ್ಲಿ ಇಟ್ಕೊಳ್ಳಿಲ್ಲ ನಾನು.
ಸ್ವಲ್ಪ ಈ ರೀತಿ ಫ್ರೈ ಆಗೋ ತನಕ ಬಿಟ್ಟು ಆಮೇಲೆ ಸ್ವಲ್ಪ ಅಂದರೆ ಕುರುಮ್ ಕುರುಮ್ ಅಂತ ಆಗಬೇಕು. ಆ ರೀತಿ ಆದರೆ ತುಂಬ ಇಷ್ಟ ನನಗೆ. ಬೆಳ್ಳುಳ್ಳಿ ಮತ್ತು ಶೇಂಗಾ ಪುಟಾಣಿ ಕೂಡ ಹಾಕಿದೆ. ಇವನ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕರಿಬೇವು ಎಷ್ಟು ಜಾಸ್ತಿನೇ ಇರುತ್ತೋ ಅಷ್ಟೇ ಒಳ್ಳೆಯದು. ಆಲ್ಮೋಸ್ಟು ಅದಕ್ಕೆ ಅಚ್ಚ ಖಾರದ ಪುಡಿ ಮತ್ತು ಅರಶಿನ ಹಾಕಿ ಒಂದು 5 ನಿಮಿಷ ಬಿಟ್ಟು ಕಡೆಗೆ ಇಟ್ಬಿಟ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಂದರೆ ಇದು ಖಾರ ಅಂಗಡಿಯಲ್ಲಿ ತಂದಿರೋಂಥ ಖಾರ ಅಲ್ಲ, ನಾನು ಮನೆಯಲ್ಲೇ ಮಾಡಿರುವಂಥದ್ದು. ಚಿಲ್ಲಿ ಪೌಡ್ರು, ಅಚ್ಚ ಖಾರದ ಪುಡಿ ಮನೆಯಲ್ಲೇ ಮಾಡಿರೋದು. ನನ್ನ ಮಗನಿಗೆ ವಿಡಿಯೋ ಮಾಡು ಅಂದೆ, ಅವ್ನು ಮಾಡ್ತಾಯಿದ್ದ, ಹಾಗಾಗಿ ನಾನು ಕಲಿಸ್ತಾ ಇದ್ದೆ. ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಇವೇನು ಅಂದರೆ ನಾನು ಸ್ವಲ್ಪ ಮೆತ್ತಗಿದ್ದರೆ ಮಾತ್ರ ಅಲ್ಲೇ ಇಟ್ಟು ಕಲಿಸ್ತೀನಿ. ಇವು ಆ ರೀತಿ ಇರಲಿಲ್ಲ, ಹಾಗೆ ತಂದಿದ್ವಲ್ವ, ಹಾಗೆ ತಾನೇ ತಂದಿದ್ದೆ. ಅಂದರೆ ಕರಮ್ ಕುರುಮ್ ಅಂತಿದ್ವು, ತುಂಬ ಚೆನ್ನಾಗಿದ್ವು. ಹಾಗಾಗಿ ನಾನು ಗ್ಯಾಸ್ ಮೇಲಿಟ್ಟು ಏನು ಬಿಸಿ ಮಾಡೋದಾಗಲಿ ಆ ಥರ ಏನೋ ಮಾಡಲಿಲ್ಲ. ಆ ರೀತಿ ಇದ್ದಾಗ ನಾವು ಆ ರೀತಿ ಮಾಡೋ ಅವಶ್ಯಕತೆಯೇ ಇಲ್ಲ. ಏನು ಸ್ವಲ್ಪ ಮೆತ್ತಗಿದ್ವು ಅಂದರೆ ಸ್ವಲ್ಪ ಒಲೆ ಮೇಲಿಟ್ಟು ಹಿಂಗೆ ಸ್ವಲ್ಪ ಬಿಸಿ ಮಾಡ್ತಾ ಕಲಿಸ್ಬೋದು, ಅವಾಗೇನಾಗಲ್ಲ. ಈ ಸ್ವಲ್ಪ ಪುಟಾಣಿ ಹಿಟ್ಟು ಸಕ್ಕರೆಯನ್ನು ಮಿಕ್ಸಿಗೆ ಹಾಕಿದ್ನಲ್ವ, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕೋದ್ರಿಂದ ಅಂತೂ ತುಂಬ ರುಚಿ ಅಂತೂ ತುಂಬ ಟೇಸ್ಟ್ ಚೆನ್ನಾಗಾಗ್ತವೆ. ಹಾಗಾಗಿ ಅದನ್ನು ಹಾಕ್ತಾರೆ. ನೀವು ಬೇಕಾದರೆ ಬರೀ ಪುಟಾಣಿ ಹಾಕ್ಬೋದು, ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು, ನಿಮ್ಮ ಇಷ್ಟ, ನಿಮ್ಮ ಅನುಸಾರವಾಗಿ. ಈ ರೀತಿ ಮಿಕ್ಸ್ ಮಾಡ್ತೀನಿ. ಜಾಸ್ತಿ ನಾವು ಕಲಸೋದ್ಕಿಂತ ಈ ರೀತಿ ಮಿಕ್ಸ್ ಮಾಡ್ಬೇಕು ನಾವು, ಅಂದರೆ ಚೆನ್ನಾಗೆಲ್ಲ ಹೊಂದ್ಕೊಳ್ತದೆ. ನೋಡ್ತಾ ಇರ್ಬೋದು. ನೋಡೋಕ್ಕೆ ನಿಮಗೆ ಅಂದರೆ ಅಂಗಡಿದು ಖಾರ ಪುಡಿ ತಂದರೆ ಒಂದು ಸ್ವಲ್ಪ ಕಲರೆಲ್ಲ ಹಾಕಿರ್ತಾರೆ, ಹಂಗಾಗುತ್ತೆ. ಇದು ಮನೆಯಲ್ಲೇ ಮಾಡಿರುವಂಥದ್ದು. ಈಗ ಆಗ್ತಾಯಿದೆ. ಎಲ್ಲರೂ ಕೂತ್ಕೊಂಡು ಫೋನಲ್ಲಿ ಒಂದು ಫಿಲಿಮ್ ಹಚ್ಕೊಂಡು ತಿಂತಾಯಿದ್ವಿ. ಅವರು ಅವ್ರ ಅಪ್ಪಾಜಿ ಹತ್ರ ಮೂವರು ತಿಂತಾರೆ. ತಿಂದಾದಮೇಲೆ ಇವರು ಸ್ವಲ್ಪ ಕ್ಯಾರಮ್ ಬೋರ್ಡು ಅದೆಲ್ಲ ಆಡ್ತಾಯಿದ್ರು. ನಾನು ಕೂಡ ಹಾಗೆ ಕೂತಿದ್ದೆ ನೋಡಿಕೊಂಡು. ಹೊಡೆದಾಡ್ತಿರ್ತಾರೆ, ಇದೇ ರೀತಿನೂ ಮಾಡ್ತಿರ್ತಾರೆ ಮನೆಯಲ್ಲಿ. ಒಟ್ಟನ್ನು ಕೂಡಲ್ಲ. ಇವನಿಗೆ ಸ್ವಲ್ಪ ಇದ್ರ ಹುಚ್ಚು, ಫಿಲಿಮ್ದು ಹುಚ್ಚು. ನಾನು ಹಚ್ಚಿದ್ನಲ್ವ, ಅದ್ರ ಕಡೆ ನೋಡ್ತಿದ್ದೆ. ಹೋಗಿ ಆಟ ಆಡು ಅಂತಂದೆ, ಆಟ ಆಡ್ತಾಯಿದ್ದ. ಬರೀತಾರೆ, ಬರ್ತಾರೆ, ತಮ್ಮ ಹೋಮ್ವರ್ಕ್ ಏನಿರುತ್ತೋ ಅದೆಲ್ಲ ಮುಗಿಸ್ಕೊಂಡು ಆಟ ಆಡೋಕ್ಕೆ ಕುಂದಿರ್ತಾರೆ. ಇಲ್ಲಿ ಬೇರೆ ಸ್ವಲ್ಪ ರೋಡಲ್ವಾ, ಅದೇ ಸಮಸ್ಯೆ ಆಗಿರೋದು. ಇವಳು ನೋಡಿ ಅವರು ಅದಕ್ಕೆ ಪೌಡ್ರ್ ಹಾಕ್ಕೊಂಡಿದ್ದಾರೆ. ಇವಳು ಅದನ್ನು ಮಖಕ್ಕೆ ಹಚ್ಕೊಂಡು ಕುಣಿದಾಡ್ತಾಯಿದ್ದಾಳೆ. ಯಾವ ರೀತಿ ಮಾಡ್ತಾಯಿದ್ದಾಳೆ ನೋಡ್ತಾ ಇರ್ಬೋದು, ಹೆಂಗೆ ಮಾಡ್ತಾಯಿದ್ದಾಳೆ ಅಂತ. ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಬಟ್ಟೆಗೆಲ್ಲ ಯಾವ ರೀತಿ ಸವರ್ಕೊಂಡಿದ್ದಾಳೆ ಅಂತ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.